ಅಪ್ಪ ಮನೆ ಎಲ್ಲ ನೀಟಾಗಿ ಮಾಡಿಟ್ಟಿದ್ದೀನಿ. ಆಮೇಲೆ ಅಡುಗೆನೂ ಮಾಡಿಟ್ಟಿದ್ದೀನಿ. ನನ್ನ ಮಗಳು ಬಂದ ಮೇಲೆ ಆರಾಮಾಗಿ ಕುತ್ಕೊಂಡು ಮಾತಾಡ್ತೀನಿ. ಈ ಫೋನ್ ಗೀನೆಲ್ಲ ಸ್ವಿಚ್ ಆಫ್ ಮಾಡಿ ಆ ಕಡೆ ಇಟ್ಬಿಡ್ತೀನಿ. ಜ್ಯೂಸು ರೆಡಿ ಮಾಡಿದ್ದೀನಿ. ಫಸ್ಟ್ ನನ್ನ ಮಗಳು ಮನೆಗೆ ಬಂದ ತಕ್ಷಣ ಅವಳಿಗೆ ಜ್ಯೂಸ್ ಕೊಟ್ಟು ಕುಡಿಸಿ ಆಮೇಲೆ ನನ್ನ ಮಗಳ ಜೊತೆ ಮಾತಾಡಿ ನನ್ನ ಮಗಳಿಗೆ ಇವತ್ತು ನನ್ನ ಕೈಯಾರೆ ಊಟ ಮಾಡಿಸ್ಬೇಕು ಅಂತ ಅನ್ಸಾಕೊಂಡ್ಬಿಟ್ಟೈತಿ. ನನಗಂತೂ ಎಷ್ಟು ಖುಷಿ ಆಗುತ್ತೈತೆ ಅಂದ್ರೆ ಅಪ್ಪ ಛೇ, ಇವತ್ತು ಬೇಗ ಬೇಗ ಟೈಮೇ ಹೋಗ್ತಾ ಇಲ್ಲ. ದಿನ ಸ್ಕೂಲಲ್ಲೆಲ್ಲ ಇರಬೇಕಾದ್ರೆ ಎಷ್ಟು ಬೇಗ 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 ಟೈಮ್ ಹೋಗ್ಬಿಡುತ್ತೆ. ಆದರೆ ಇವಾಗ ನೋಡಿದರೆ ಬೆಳಿಗ್ಗೆಯಿಂದ ಟೈಮೇ ಹೋಗ್ತಾ ಇಲ್ಲ. ಯಾವಾಗ ಬೇಗ ಬೇಗ 2 ಗಂಟೆ ಆಗುತ್ತೋ, ಯಾವಾಗ ನನ್ನ ಮಗಳು ಬರ್ತಾಳೋ, ನಾನು ಯಾವಾಗ ನನ್ನ ಮಗಳ ಮುಖ ನೋಡ್ತೀನೋ, ಅಯ್ಯೋ ಕಾಯ್ತಿದ್ದೀನಿ. ಬೇಗ ಬೇಗ ಟೈಮ್ ಓಡು, ಇಷ್ಟೊತ್ತು ಮಾಡ್ತೀಯ ಹೋಗೋದಕ್ಕೆ. ನನ್ನ ಮಗಳು ಹೇಗಿದ್ದಾಳೋ ಒಂದು ಸಲನೂ ನೋಡಿಲ್ಲ ನಾನು ನನ್ನ ಮಗಳನ್ನ. ಇವತ್ತು ನೋಡ್ತಾ ಇದ್ದೀನಿ. ದೇವ್ರೇ, ನನ್ನ ಮಗಳು ನನ್ನ ಜೊತೆನೇ ಇರೋ ಹಂಗೆ ಮಾಡಿಬಿಡಪ್ಪ. ನನಗೆ ಮತ್ತೇನು ಬೇಡ. ಪಾಪ ನನ್ನ ಮಗಳು ನನ್ನ ನೋಡ್ಬೇಕಂತಂದು 2 ದಿನದಿಂದ ಮನೆಯಲ್ಲಿ ಹಠ ಹಿಡ್ಕೊಂಡು ಕೂತಿದ್ದಾಳಂತ. ಅಂಥ ಬಂಗಾರದಂಥ ಮಗಳನ್ನು ನನ್ನಿಂದ ಯಾಕೆ ದೂರ ಮಾಡಿದೆ ದೇವ್ರೆ ನೀನು. ದಯವಿಟ್ಟು ನಾನು ನನ್ನ ಮಗಳು ಒಟ್ಟಿಗೆ ಇರೋ ಹಂಗೆ ಮಾಡಪ್ಪ. ನನಗೆ ಜೀವನದಲ್ಲಿ ಏನಂದರೆ ಏನೂ ಬೇಡ. ಆಸ್ತಿ ಬೇಡ, ದುಡ್ಡು ಬೇಡ, ಏನಂದ್ರೆ ಏನೂ ಬೇಡ. ನನ್ನ ಮಗಳು ಒಬ್ಬಳು ನನ್ನ ಜೊತೆ ಇದ್ರೆ ಅಷ್ಟೇ ಸಾಕು ನನಗೆ. ಇಲ್ಲ ಇಲ್ಲ, ಇವತ್ತು ಯಾವುದೇ ಕಾರಣಕ್ಕೂ ನಾನು ಬೇಜಾರು ಮಾಡ್ಕೊಳ್ಳೋ ಆಗಿಲ್ಲ, ಬೇಜಾರು ಮಾಡ್ಕೊಳ್ಳಬಾರ್ದು. ಯಾಕಂದರೆ ಇವತ್ತು ನಾನು ನನ್ನ ಮಗಳನ್ನ ನೋಡ್ತಾ ಇದ್ದೀನಿ ಅಂದಮೇಲೆ ಅದೇ ಖುಷಿನಲ್ಲಿನೇ ಇರಬೇಕು. ಅಯ್ಯೋ, ಟೀ ಮಾಡಿಡೋದನ್ನೇ ಮರ್ತು ಬಿಟ್ಟಿದ್ದೀನಿ. ಅಕಸ್ಮಾತ್ ನನ್ನ ಮಗಳು ಏನಾದರೂ ಟೀ ಕೇಳಿದ್ರೆ ಬೇಡ ಬೇಡ, ಮೊದಲು ಟೀ ಕಾಫಿ ಎರಡನ್ನೂ ಮಾಡಿರ್ತೀನಿ. ಬಿಸ್ಕಿಟು ಇದೇನಾ ಅಥವಾ ಖಾಲಿ ಆಗಿದ್ದಾನೆ ನೋಡ್ತೀನಿ. ಅಕಸ್ಮಾತ್ ನನ್ನ ಮಗಳು ಬಿಸ್ಕಿಟ್ ಏನಾದರೂ ತಿಂತೀನಂದ್ರೆ ಎಲ್ಲನೂ ಇಟ್ಟಿರ್ತೀನಿ. ನನ್ನ ಮಗಳು ಏನು ತಿಂತಾಳ ಅದನ್ನೇ ಕೊಟ್ಟರಾಯ್ತು. ಯಾಕಂದರೆ ನನಗಿನ್ನೂ ಗೊತ್ತಿಲ್ಲಲ್ಲ ನನ್ನ ಮಗಳು ಏನು ತಿಂತಾಳೋ, ಏನಿಷ್ಟ ಅವಳಿಗೆ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಎಲ್ಲನೂ ಮಾಡಿಟ್ಟಿರ್ತೀನಿ. ಅವಳಿಗೆ ಏನಿಷ್ಟ ಅದನ್ನು ಆರಾಮಾಗಿ ತಿನ್ನಲಿ ಅವಳು. ಹಾಗೆ ಟೀ ಮಾಡ್ಕೊತ ಚರಣಗೊಂದು ಕಾಲ್ ಮಾಡ್ತೀನಿ, ಬಿಟ್ರೆ ಏನಿಲ್ಲ ಅಂತ ಕೇಳೋದಕ್ಕೆ. ಹಾಗೆ ಮಾಡ್ತೀನಿ. ಛೇ, ಇನ್ನೂ ಬರ್ತಾನೆ ಇಲ್ಲಲ್ಲ ಇವರು. ಇನ್ನೂ ಎಷ್ಟೊತ್ತಾಗುತ್ತೆ ಏನು. ಚರಣಕ್ಕೆ ಕಾಲ್ ಮಾಡೋಣ ಇರು. ಹಲೋ. ಹಲೋ, ಹೇಳಿ ಬಾವ. ಚರಣ್, ಎಲ್ಲಿದ್ದೀರಾ? ಆಲ್ರೆಡಿ ಬಿಟ್ಟಿದ್ದೀರಾ ತಾನೇ? ಅಯ್ಯೋ ಬಾವ, ಇವಾಗ ತಾನೇ 12 ಗಂಟೆ ಆಗಿದೆ. ಇನ್ನೂ 1 ಅವರ್ ಬಿಡ್ತೀವಿ. ಚಿನ್ನಿ ಇನ್ನೂ ಸ್ಕೂಲಿಂದ ಬಂದಿಲ್ಲ ಅಂತೆ. ಬಂದ ತಕ್ಷಣವೇ ನೇತ್ರ ಅವರು ಕರ್ಕೊಂಡು ಬರ್ತೀನಿ ಅಂತ ಅಂದಿದ್ದಾರೆ. ಓ ಹೌದಾ, ಸರಿ ಚರಣ್, ಆದಷ್ಟು ಬೇಗ ಬಿಟ್ಬಿಡಿ. ನೀವು ಬಿಟ್ಟ ತಕ್ಷಣ ನಂಗೊಂದು ಕಾಲ್ ಮಾಡು, ಮರೆಯೋದಕ್ಕೆ ಹೋಗಬೇಡ. ಸರಿ ಬಾವ, ಇವತ್ತು ಖಂಡಿತ ಬರ್ತೀವಿ ತಗೋರಿ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಆದಷ್ಟು ಬೇಗನೆ ಬರೋದಕ್ಕೆ ಟ್ರೈ ಮಾಡ್ತೀವಿ. ಸರಿನಾ ಬಾವ? ಇಡ್ಲಾ? ಇವಾಗ ಆಫೀಸ್ನಲ್ಲಿದ್ದೀನಿ. ಸರಿ ಸರಿ, ಇಡು. ಛೇ, ಇನ್ನೂ ಬಿಟ್ಟೇ ಇಲ್ಲ ಅಂತ ಇವರು. ಇನ್ನು ಇಲ್ಲೇ ವೇಟ್ ಮಾಡೋಣ, ಬರ್ಬೋದು. ಬೇಗ ಬೇಗ ಟೈಮೇ ಓಡ್ತಾ ಇಲ್ಲ. ದಿನ ಇಷ್ಟು ಬೇಗ 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 ಟೈಮ್ ಹೋಗ್ತಿತ್ತು. ಇವತ್ತು ನೋಡಿದರೆ ಟೈಮೇ ಹೋಗ್ತಾ ಇಲ್ಲ. ಛೇ, ನನ್ನ ಮಗಳು ಬಂದಾಗ ಇದೇ ಥರ ಟೈಮ್ ಓಡಲೇಬಾರ್ದು, ಅಲ್ಲೇ ನಿಂತು ಬಿಡಬೇಕು. ನನಗೆ ಸಾಕಾಗುವಷ್ಟು ನನ್ನ ಮಗಳ ಜೊತೆ ಮಾತಾಡೋದಿದೆ, ಸಿಕ್ಕಾಪಟ್ಟೆ ಮಾತಾಡೋದಿದೆ ನನ್ನ ಮಗಳ ಜೊತೆ. ಇಲ್ಲೇ ಕೂತ್ಕೊಂಡು ಕಾಯೋಣ. ನನ್ನ ಮಗಳು ಬಂದಮೇಲೆ ಏನು ಮಾಡಬೇಕು, ಏನು ಮಾತಾಡಬೇಕು ಅಂತ ಕೂತ್ಕೊಂಡು ಯೋಚನೆ ಮಾಡೋಣ. ಅಕ್ಕ, ಏನಾದರೂ ಪ್ಲ್ಯಾನ್ ಗೊತ್ತಾಯ್ತಾ? ಬೇಗ ಹೇಳಕ್ಕ, ಏನಾದರೂ ಪ್ಲ್ಯಾನ್ ಮಾಡು ಬೇಗ ಪ್ಲೀಸ್. ಮತ್ತೆ ಲೇಟ್ ಆಗಿಬಿಟ್ರೆ ಮಮ್ಮಿ ಹೊರಗಡೆ ಕಳಿಸೋದೇ ಇಲ್ಲ. ಅಯ್ಯೋ ಚಿನ್ನಿ, ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ನಿನ್ನೆ ನೈಟಿಂದ ಯೋಚನೆ ಮಾಡ್ತಾ ಇದ್ದೀನಿ. ಏನು ತಲೆಗೆ ಪ್ಲ್ಯಾನೇ ಹೊಳಿತಾ ಇಲ್ಲ. ಏನು ಮಾಡಬೇಕು ಅಂತ ಗೊತ್ತಾಗ್ತಾನೂ ಇಲ್ಲ. ಮನೆಯಲ್ಲಿ ಯಾರಿಗೂ ಅನುಮಾನ ಬರಬಾರ್ದು, ಆ ಥರ ಹೇಳಿ ಹೋಗ್ಬೇಕು ನಾವು ಹೊರಗಡೆ. ನಾನೊಬ್ಬಳೇ ಆದರೆ ಏನೇ ಹೇಳಿ ಹೋಗ್ಬೋದಿತ್ತು. ಆದರೆ ಇವತ್ತು ನಿನ್ನೂ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಲ್ಲ, ಅದಕ್ಕೋಸ್ಕರ ಏನು ಯೋಚನೆ ಮಾಡಲಿ, ಏನು ಪ್ಲ್ಯಾನ್ ಮಾಡಲಿ ಗೊತ್ತೇ ಆಗ್ತಾ ಇಲ್ಲ. ಅಕ್ಕ, ನಂಗೊಂದು ಐಡಿಯಾ. ಏನು ಹೇಳ್ತೀನಿ ಅಕ್ಕ? ನನ್ನ ಸ್ಕೂಲಿಗೆ ರಿಲೇಟೆಡ್ ಇರೋದು ಏನಾದರೂ ಹೇಳಿಬಿಡು. ಅಂದರೆ ನಾನು ನಿನ್ನ ಜೊತೆ ಹೊರಗಡೆ ಬರ್ಬೋದು ಅಲ್ವಾ? ಏನಾದರೂ ನೋಡಕ್ಕ, ಪ್ಲ್ಯಾನ್ ಮಾಡು. ಗುಡ್ ಐಡಿಯಾ. ನಂಗೊಂದು ಪ್ಲ್ಯಾನ್ ಬಂತು. ಏನಕ್ಕ ಅದು ಪ್ಲ್ಯಾನು? ಚಿನ್ನಿ, ಹೇಗೋ ನಿಮ್ಮ ಸ್ಕೂಲಲ್ಲಿ ಇನ್ನೂ 1 ಮಂತಲ್ಲಿ ಆ್ಯನ್ಯುವಲ್ ಡೇ ಫಂಕ್ಷನ್ ಇದೆ. ಅದಕ್ಕೋಸ್ಕರ ಮನೆಯಲ್ಲಿ ಏನು ಹೇಳೋಣ ಅಂದರೆ, ನೀನು ಹೇಳಬೇಕು, ಮಮ್ಮಿ ನಮ್ಮ ಸ್ಕೂಲ್ನಲ್ಲಿ ಫಂಕ್ಷನಿಗೆ ಡ್ರೆಸ್ ತೊಗೊಂಬಾ ಅಂತ ಹೇಳಿದಾರಂತೆ. ಅದಕ್ಕೋಸ್ಕರ ನಾನು ನೇತ್ರ ಅಕ್ಕ ಅಂತ ಅನ್ಬೇಡ, ಹೊರಗಡೆ ಹೋಗಿ ಡ್ರೆಸ್ ಎಲ್ಲ ಪರ್ಚೇಸ್ ಮಾಡಬೇಕು. ಯಾರನ್ನ ಕರ್ಕೊಂಡು ಹೋಗಲಿ ಮಮ್ಮಿ ಅಂತ ನೀನು ಹೇಳು, ಮುಂದಿನೆಲ್ಲ ನಾನು ನೋಡ್ಕೋತೀನಿ. ಓಕೆನಾ? ಅಕ್ಕ, ಈ ಪ್ಲ್ಯಾನ್ ವರ್ಕೌಟ್ ಆಗುತ್ತಾ? ಗೊತ್ತಿಲ್ಲ ಚಿನ್ನಿ, ಆದರೂ ನಮ್ಮ ಪ್ರಯತ್ನ ನಾವು ಮಾಡೋಣ. ಎಲ್ಲ ದೇವ್ರ ಮೇಲೆ ಭಾರ ಹಾಕೋಣ. ನೀನು ಮಾತ್ರ ಯಾವುದೇ ಕಾರಣಕ್ಕೂ ಹೆದರ್ಕೊಂಡು ಹೇಳೋಂಗಿಲ್ಲ.
ಹೇಗಾದರೂ ಮಾಡಿ ಮಮ್ಮಿ ಕನ್ವಿನ್ಸ್ ಮಾಡು. ಇಲ್ಲ ಮಮ್ಮಿ, ನಾಳೆಗೆ ಬೇಕೇ ಬೇಕಂತೆ ಡ್ರೆಸ್ಸು. ಅದು ನಾವು ಡ್ಯಾನ್ಸ್ ಪ್ರಾಕ್ಟೀಸ್ ಎಲ್ಲ ಮಾಡ್ತಾ ಇದ್ದೀವಲ್ಲ, ಆ ಡ್ರೆಸ್ ಹಾಕ್ಕೊಂಡೇ ಪ್ರಾಕ್ಟೀಸ್ ಮಾಡಿದರೆ ಆಮೇಲೆ ಫಂಕ್ಷನಲ್ಲಿ ಆರಾಮಾಗಿ ಕಂಫರ್ಟಬಲ್ ಆಗಿ ಡ್ಯಾನ್ಸ್ ಮಾಡ್ಬೋದು ಅಂತ ಹೇಳಿದ್ದಾರೆ ಮ್ಯಾಮ್ ಅಂತ ನೀನು ಅಷ್ಟೇ ಹೇಳು. ಮುಂದಿಂದ ನಾನು ನೋಡ್ಕೋತೀನಂತ, ಸರಿನಾ? ಸರಿ ಅಕ್ಕ. ಸರಿ, ನಾನು ಇವಾಗ ಒಳಗಡೆ ಹೋಗಿರ್ತೀನಿ. ನೀನು ಒಂದು 5 ನಿಮಿಷ ಬಿಟ್ಟು ಆಮೇಲೆ ಒಳಗಡೆ ಬಾ, ಯಾಕಂದರೆ ಮನೆಯಲ್ಲಿ ಯಾರಿಗೂ ಅನುಮಾನ ಬರೋದಿಲ್ಲ. ಓಕೆನಾ? ಓಕೆ ಅಕ್ಕ. ಮಮ್ಮಿ ಮಮ್ಮಿ, ಏನು ಚಿನ್ನಿ, ಏನಾಯಿತು? ಯಾಕಮ್ಮ, ಏನಾದರೂ ಬೇಕಿತ್ತಾ? ಅದು ಮಮ್ಮಿ, ನನ್ನ ಫ್ರೆಂಡ್ ಕಾಲ್ ಮಾಡಿದ್ಲು. ಈ ಮಂತಲ್ಲಿನೇ ನಮ್ಮದು ಆ್ಯನ್ಯುವಲ್ ಡೇ ಫಂಕ್ಷನ್ ಇದೆಯಲ್ಲ, ಅದಕ್ಕೋಸ್ಕರ ನಮ್ಮ ಸ್ಕೂಲಲ್ಲಿ ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾರೆ ನಮಗೆ. ನಾಳೆ ಸ್ಕೂಲಿಗೆ ಬರುವಾಗ ನಿಂದು ಡ್ಯಾನ್ಸಿಗೆ ಪರ್ಫಾರ್ಮೆನ್ಸಿಗೆ ಡ್ರೆಸ್ ಹೇಳಿದಾರಲ್ಲ, ಆ ಡ್ರೆಸ್ ಕಂಪಲ್ಸರಿ ನೀನು ತೊಗೊಂಡು ಬಾ ಅಂತ ಹೇಳಿದ್ದಾರೆ ನೋಡು ಮಿಸ್ ಅಂತ ಹೇಳಿದರು. ಹೌದಾ? ಅಲ್ಲಮ್ಮ ಚಿನ್ನಿ, ಇನ್ನೂ 1 ತಿಂಗಳಿದೆ ಅಂತೀಯಾ ಫಂಕ್ಷನ್, ಇಷ್ಟು ಲಗುನ ಇದಕ್ಕೆ ತೊಗೊಂಬ ಅಂತಾರೆ ಅವರು ಡ್ರೆಸ್ಸನ್ನು? ಅಯ್ಯೋ ಅಜ್ಜಿ, ನಾವು ಆ ಡ್ರೆಸ್ ಹಾಕೊಂಡು ಡ್ಯಾನ್ಸ್ ಮಾಡಿದ್ರೆ ನಮಗೆ ಇವಾಗಿಂದಾನೇ ಕಂಫರ್ಟಬಲ್ ಫೀಲ್ ಇರುತ್ತೆ. ಒಮ್ಮಿಗೆ ಸ್ಟೇಜ್ ಮೇಲೆ ಆ ಡ್ರೆಸ್ ಹಾಕೊಂಡು ಹೋಗಿ ಡ್ಯಾನ್ಸ್ ಮಾಡಿದ್ರೆ ನಮಗೆಲ್ಲಾದರೂ ಬಿದ್ದುಬಿಟ್ರೆ ಆಮೇಲೆ ಅನ್ಕಂಫರ್ಟಬಲ್ ಫೀಲ್ ಆದರೆ ಏನು ಮಾಡೋದು? ಅದಕ್ಕೋಸ್ಕರ ನಮಗೆ ಮುಂಚೆಯಿಂದನೇ ಡ್ರೆಸ್ ಹಾಕಿಸಿ ಡ್ಯಾನ್ಸ್ ಮಾಡಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರಂತ. ಓ ಹೌದಾ, ಇದ್ರೆ ಇರ್ಬೋದು. ಅಯ್ಯೋ ಚಿನ್ನಿ, ನಂದು ಇಂಪಾರ್ಟೆಂಟ್ ಕೆಲಸ ಇದೆಯಲ್ಲಮ್ಮ, ಡಿಸೈನ್ ಎಲ್ಲ ಹಾಕೋದಿದೆ. ನೀನೇನು ಸ್ವಲ್ಪ ಅಷ್ಟೇ ಹಾಕಿದೆ, ಜಾಸ್ತಿ ಹಾಕಲಿಲ್ಲ. ನಂದು ಕೆಲಸ ಇದೆಯಲ್ಲ ಚಿನ್ನಿ, ಇವಾಗ ಏನು ಮಾಡೋದು? ನನಗಂತೂ ಚಿನ್ನಿ, ನೀನು ಡ್ರೆಸ್ ಸೆಲೆಕ್ಷನ್ ಮಾಡೋದೇ ದೊಡ್ಡ ಕಷ್ಟನಪ್ಪ. ನಾನು ಹೆಂಗೆ ಬರಲಿ ಇವಾಗ ನಿನ್ನ ಜೊತೆ? ಬೇಕಾದರೆ ಸಾಯಂಕಾಲ ಹೋಗೋಣ ಬಿಡು. ಹೇಗೋ ನಿಮ್ಮ ಅಜ್ಜನೂ ಬರ್ತಾರಾ, ನಿಮ್ಮ ಮಾವನೂ ಬರ್ತಾರಾ, ಎಲ್ಲರೂ ಸೇರಿ ಹೋಗಿ ಶಾಪಿಂಗ್ ಮಾಡ್ಕೊಂಬಂದ್ರೆ ಆಯ್ತು. ಹೇಗೋ ನಾಳೆ ತಾನೇ ಬೇಕಾಗಿರೋದು ಡ್ರೆಸ್. ಬ್ಯಾಡಜ್ಜಿ, ನಂದು ಸಾಯಂಕಾಲ ಸಿಕ್ಕಾಪಟ್ಟೆ ಹೋಮ್ವರ್ಕ್ ಇದೆ. ಇವತ್ತು ಸ್ಕೂಲ್ಗೆ ಹೋಗಿಲ್ಲ, ನಿನ್ನೆನೂ ಸ್ಕೂಲ್ ಹೋಗಿಲ್ಲಲ್ಲ, ಹೋಮ್ವರ್ಕ್ ಸಿಕ್ಕಾಪಟ್ಟೆ ಕೊಟ್ಟಿದ್ದಾರಂತ. ನನ್ನ ಫ್ರೆಂಡ್ ನನಗೆ ವಾಟ್ಸಪ್ ಮಾಡ್ತೀನಂದ, ಅದೆಲ್ಲ ಹೋಮ್ವರ್ಕ್ ಮಾಡಬೇಕು ನಾನು ಸಾಯಂಕಾಲ. ಬೇಡ, ಇವಾಗಲೇ ಹೋಗೋಣ ಶಾಪಿಂಗಿಗೆ. ಚಿನ್ನಿ, ಹಠ ಮಾಡಬೇಡ. ಇವಾಗ ಬೇಕಾದರೆ ನೀವು ಹೋಮ್ವರ್ಕ್ ಮಾಡಿ ಕಂಪ್ಲೀಟ್ ಮಾಡಿಬಿಡು. ಈವ್ನಿಂಗ್ ಆರಾಮಾಗಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಿನ್ಗೇನು ಬೇಕು ಅದನ್ನೆಲ್ಲ ತಿನ್ಸ್ಕೊಂಡು ಕರ್ಕೊಂಡು ಬರ್ತೀವಂತೆ. ಓಕೆನಾ? ಇಲ್ಲ ಮಮ್ಮಿ, ಪ್ಲೀಸ್ ಮಮ್ಮಿ, ನನ್ನನ್ನು ಅರ್ಥ ಮಾಡ್ಕೊ. ನನಗೆ ಈವ್ನಿಂಗ್ ಓದೋದಕ್ಕೆ ಇಷ್ಟ, ಇಂಟ್ರೆಸ್ಟ್ ಜಾಸ್ತಿ ಬರುತ್ತೆ. ಇವಾಗ ಓದ್ಕೋತಾ ಕೂತು ಅಂದರೆ ಇಂಟ್ರೆಸ್ಟೇ ಬರೋದಿಲ್ಲ, ಬರೀ ನಿದ್ದೆ ಬರುತ್ತೆ, ಇಲ್ಲಾಂದರೆ ಟಿ ವಿ ನೋಡಬೇಕು ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಮಮ್ಮಿ, ಪ್ಲೀಸ್ ಮಮ್ಮಿ, ಬೇಕಾದರೆ ನಾನು ನೇತ್ರಾಕನ ಕರ್ಕೊಂಡು ಹೋಗ್ಲಾ? ನೇತ್ರಾಕ, ನೀನಾದರೂ ಬರ್ತಿಲ್ಲ ನನ್ನ ಜೊತೆ? ಪಾಪ ನೇತ್ರಾಗ ಮನೆಯಲ್ಲಿನೇ ಕೆಲಸ ಮಾಡಿ ಮಾಡಿ ಸಾಕಾಗಿದೆ, ಮತ್ತು ನೀನು ಅಕ್ಕಿನ ಹೊರಗಡೆ ಕರ್ಕೊಂಡು ಹೋಗ್ತೀನಂತ ಅಂತೀಯಲ್ಲ ಚಿನ್ನಿ. ಹ್ಞೂ ಚಿನ್ನಿ, ಪಾಪ ಇನ್ನೂ ಅಕ್ಕ ಮಧ್ಯಾಹ್ನದ ಅಡುಗೆ ಎಲ್ಲ ಮಾಡಬೇಕು. ಅಕ್ಕನಿಗೆ ಆ ಥರ ಎಲ್ಲ ಕಷ್ಟ ಕೊಡಬಾರ್ದಮ್ಮ. ಅಯ್ಯೋ ಪರವಾಗಿಲ್ಲ ಬಿಡ್ರತ್ತೆ, ಅದರಲ್ಲೇನಿದೆ ಕಷ್ಟ? ನಾನು ಆಲ್ರೆಡಿ ಅಡುಗೆ ಮಾಡಿದ್ದೀನಿ, ಮಧ್ಯಾಹ್ನಕ್ಕೂ ಅಡುಗೆ ರೆಡಿ ಇದೆ. ಆಮೇಲೆ ಕೆಲಸ ಎಲ್ಲ ಮುಗಿದಿದೆ, ಮಧ್ಯಾಹ್ನಕ್ಕೆ ಚಪಾತಿ ಒಂದು ಮಾಡೋದಷ್ಟೇ ಉಳಿದಿದೆ. ನೇತ್ರ, ಹಾಗಾದರೆ ನೀನೇ ಚಿನ್ನಿ ಜೊತೆ ಹೋಗಿ ಬರ್ತೀಯಾ? ಮಮ್ಮಿ ಹೋಗೋದಕ್ಕೊಲ್ಲ ಅಂತಾರೆ, ಯಾಕಂದರೆ ಇವಳು ಸಿಕ್ಕಾಪಟ್ಟೆ ತಿರುಗಾಡಿಸ್ತಾಳೆ ಅಲ್ಲಿ ಶಾಪಿಂಗ್ ಹೋದಾಗ. ಮಮ್ಮಿದ ಕಾಲೆಲ್ಲ ನೋವು ಬಂದುಬಿಡುತ್ತೆ. ಒಂದ್ಸಲ ಹಿಂಗೆ ಈಕಿಂದ ಶಾಪಿಂಗಿಗೆ ಹೋಗಿ ಅಡ್ಡಾಡಿ ಕಾಲೆಲ್ಲ ನೋವು ಬಂದು ಕಾಲು ದಪ್ಪ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ಚಿನ್ನಿಯಿಂದ ಹೋಗೋದಕ್ಕೆ ಒಲ್ಲೆ ಅಂತಾರೆ ಇವರು. ನೀನೇ ಹೋಗಿ ಬರ್ತೀಯಾ? ಪಾಪ ನಿನಗೆ ಭಾಳ ಕೆಲಸ ಆಗುಂತೈತನವ ನೇತ್ರ. ಅಯ್ಯೋ ಖುಷಿಯವರೇ, ಅತ್ತೆ ಯಾಕೆ ಈ ಥರ ಮಾತಾಡ್ತೀರಿ? ನೀವೇನೂ ತಲೆ ಕೆಡಿಸ್ಕೋಬೇಡ್ರಿ. ಈಗ ಹೇಗೋ ಮನೆಯಲ್ಲಿ ಎಲ್ಲ ಕೆಲಸ ಮುಗ್ದಿದೆಯಲ್ಲ, ನಾನು ಮನೆಯಲ್ಲಿ ಸುಮ್ಮನೆ ಖಾಲಿ ಕೂತ್ಕೋಬೇಕು. ಮಧ್ಯಾಹ್ನ ಅಡುಗೆನೂ ಎಲ್ಲ ರೆಡಿ ಇದೆ. ಬೇಕಾದರೆ 5 ನಿಮಿಷ ಚಿನ್ನಿ, 5 ನಿಮಿಷ ನಂಗೆ ಟೈಮ್ ಕೊಟ್ಬಿಡು. ಅಷ್ಟರಲ್ಲಿ ನಾನು ಚಪಾತಿ ಎಲ್ಲ ಮಾಡಿ ಹಾಟ್ ಬಾಕ್ಸಲ್ಲಿ ಇಟ್ಬಿಡ್ತೀನಿ. ನೀವು ಮಧ್ಯಾಹ್ನ ಆರಾಮಾಗಿ ಊಟ ಮಾಡಿ, ನಾನು ಚಿನ್ನಿ ಬಾಕ್ಸ್ ತೊಗೊಂಡೇ ಹೋಗಿರ್ತೀವಿ. ಅಲ್ಲಿ ಬೇಕಾದರೆ ಕಾರಲ್ಲಿನೇ ಊಟ ಮಾಡ್ಕೊಂಡ್ಬಿಡ್ತೀವಿ. ಶಾಪಿಂಗ್ ಚಿನ್ನಿಗೆ ಏನೇನು ಬೇಕು ಅದನ್ನೆಲ್ಲ ಕೊಡಿಸ್ಕೊಂಡು ನಾವು ವಾಪಸ್ ಬರ್ತೀವಿ. ಸರಿನಾ ಖುಷಿಯವರೇ? ಸರಿ ಮನೆ ಹತ್ರ ಹಂಗೆ ಮಾಡು. ಆದರೆ ನೀನು ಈಗೇನು ಚಪಾತಿ ಮಾಡೋದು ಬೇಡ, ನಾವೇ ಮಾಡ್ಕೋತೀವಂತ. ಇನ್ನೂ ಟೈಮ್ ಆಗಿಲ್ಲ, ಇವಾಗಿನ 12 ಗಂಟೆ ಆಗೈತಲ್ಲ. ನಾವು ಊಟ ಮಾಡೋದು 1:30-2 ಗಂಟೆ. ಇವತ್ತು ಬೆಳಗ್ಗೆ ಬೇರೆ ನಾಷ್ಟ ಹೆವಿ ಆಗಿಬಿಟ್ಟಿದ್ದಲ್ಲ, 2 ಗಂಟೆಗೆ ತಾನೇ ನಾವು ಊಟ ಮಾಡೋದು. ನಾನು ಮಾಡ್ತೀನಂತ ತಗೋ ಚಪಾತಿನ. ನಿಮ್ಮದು ಊಟ ವಾಪಸ್ ಬಂದೇ ಮಾಡ್ತೀರಾ ಅಥವಾ ಏನು ಇವಾಗ ಮಾಡಿ ಕಟ್ಲಾ? ನೇತ್ರ, ಒಂದು ಕೆಲಸ ಮಾಡಿಬಿಡು, ಇವತ್ತೊಂದಿನ ಮಧ್ಯಾಹ್ನ ಅಲ್ಲೇ ಹೊರಗಡೆ ಎಲ್ಲಾದರೂ ಊಟ ಮಾಡಿಬಿಡು. ಚಿನ್ನಿಗೆ ಎಲ್ಲ ಹೇಳ್ತಾಳೆ ನೋಡು, ಅಲ್ಲಿ ಕರ್ಕೊಂಡೋಗಿ ನೀವಿಬ್ಬರು ಊಟ ಮಾಡಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದುಬಿಡ್ರಿ. ಸರಿನಾ? ಸರಿ ಖುಷಿಯವರೇ, ಹಾಗೆ ಮಾಡ್ತೀನಿ. ಡ್ರೈವರನ್ನು ಕರಿತೀನಿ ತಡಿ, ಅವನು ಹೊರಗಡೆ ಹೋಗಿದ್ದಾನಂತ ಅನ್ಸುತ್ತಾ, ಅವನಿಗೆ ಕರಿತೀನಿ, ಕರ್ಕೊಂಡು ಹೋಗಿ ಬರ್ತಾನೆ ಆರಾಮಾಗಿ. ಅಯ್ಯೋ ಅತ್ತೆ, ಡ್ರೈವರ್ ಎಲ್ಲ ಯಾಕೆ? ನಾವು ಆರಾಮಾಗಿ ಸ್ಕೂಟಿ ತೊಗೊಂಡೇ ಹೋಗಿ ಬರ್ತೀವಿ ಬಿಡಿ. ನನಗೇಗೋ ಸ್ಕೂಟಿ ಡ್ರೈವ್ ಮಾಡೋದಕ್ಕೆ ಬರುತ್ತಲ್ಲ, ಇಬ್ಬರೇ ತಾನೇ ಹೋಗೋದು, ಆರಾಮಾಗಿ ಸ್ಕೂಟಿ ಮೇಲೇ ಹೋಗಿ ಬರ್ತೀವಿ. ಏನು ಚಿನ್ನಿ, ಸ್ಕೂಟಿ ಆದರೆ ಓಕೆನಾ? ಓ ಸ್ಕೂಟಿನಾ? ನಾನು ಸ್ಕೂಟಿನಲ್ಲಿ ಹೋಗಿ ಭಾಳ ದಿನ ಆಗಿಬಿಟ್ಟಿದೆ. ಸರಿ ಅಕ್ಕ, ಸ್ಕೂಟಿನಲ್ಲಿನೇ ಹೋಗೋಣ. ಮಮ್ಮಿ, ನಾವು ಸ್ಕೂಟಿನಲ್ಲಿನೇ ಹೋಗ್ತೀವಿ ಮಮ್ಮಿ, ಪ್ಲೀಸ್ ಮಮ್ಮಿ, ಪ್ಲೀಸ್. ಸರಿ ಆಯಿತು. ಆದರೆ ನೇತ್ರಾಕ ಏನು ಹೇಳ್ತಾಳೆ ಆ ಮಾತೆಲ್ಲ ಕೇಳಬೇಕು. ಅಕ್ಕನಿಗೆ ಜಾಸ್ತಿ ಕಾಡ್ಸೋದಕ್ಕೆ ಹೋಗ್ಬೇಡ, ಹಠ ಮಾಡೋದಕ್ಕೆ ಹೋಗ್ಬೇಡ. ಸರಿನಾ?
ಹಂಗೆ ಜಾಸ್ತಿ ತಿರ್ಗಾಡಕ್ಕೆ ಹೋಗ್ಬೇಡ ಏನ ಯಾವ್ದಾರ ಒಂದು 2-3 ಅಂಗಡಿ ನೋಡು ನಿನಗೆ ಯಾವ ಎಲ್ಲಿ ಇಷ್ಟ ಆಗುತ್ತಾ ಅಲ್ಲಿ ತೊಗೊಂಡ್ಬಿಡು ಇಲ್ಲಾಂದ್ರೆ ಸೀದಾ ಮಾಲಿಗೆ ಹೋಗ್ಬಿಡು ಅಲ್ಲೇ ಎಲ್ಲ ನಿಂಗೆ ಯಾವ ಶಾಪಲ್ಲಿ ಇಷ್ಟ ಆಗುತ್ತಾ ಅಲ್ಲಿ ತೊಗೊಂಡು ಬಂದುಬಿಡು ಸರಿನಾ ಸರಿ ಮಮ್ಮಿ ಸರಿ ಅಜ್ಜಿ ಸರಿ ನೇತ್ರ ಹಾಗಾದರೆ ಹುಷಾರು ಇಬ್ಬರು ನನ್ಗೆ ಅವಾಗವಾಗ ಕಾಲ್ ಮಾಡ್ತಾ ಇರೋ ನೀನು ಸರಿನಾ ಸರಿ ಖುಷಿ ಅವರೇ ಯಾಸ್ ನೇತ್ರ ಅಕ್ಕ ನಾವು ಗೆದ್ವಿ ನಾನು ನಮ್ಮ ಡ್ಯಾಡಿನ ಮೀಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಯೇ ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ನೇತ್ರ ಅಕ್ಕ ನೀನು ಸೂಪರ್ ಅಂದರೆ ಸೂಪರ್ ಆಹಾ ಅಕ್ಕ ಬೇಗ ಬೇಗ ಹೋಗೋಣ ಟೈಮ್ ಆಗುತ್ತೆ ಪಾಪ ಡ್ಯಾಡಿಯಲ್ಲಿ ವೇಟ್ ಮಾಡ್ತಾ ಇರ್ತಾರೆ ಸರಿ ಜಾಸ್ತಿ ಇಲ್ಲೇ ಮಾತಾಡ್ಕೊತ ನಿಂತ್ಕೊಂಡ್ರೆ ಟೈಮ್ ವೇಸ್ಟ್ ಆಗುತ್ತೆ ಬಾ ನಾನು ನಿನ್ಗೆ ರೆಡಿ ಮಾಡ್ತೀನಿ ಬೇಗ ಹೋಗ್ಬಿಡೋಣ ಯಾಸ್ ಸರಿ ನೇತ್ರ ಅಕ್ಕ ಯ ಯ ಯ ಯ